kissed them and told them to go back and find a future for themselves. ತನ್ನ ಎರಡು ಸೊಸೆಯಂದಿರಿಗೆ ಮುತ್ತಿಟ್ಟು ಅವಳು ಹೇಳ್ತಾಳೆ, ಹಿಂತಿರುಗಿ ಹೋಗಿ ನಿಮ್ಮ ಭವಿಷ್ಯಗಳನ್ನು ನೀವೇ ಕಟ್ಕೊಳ್ಳಿ. Amen. You are very young people. ನೀವು ತುಂಬಾ ಯವನಸ್ಥರಾಗಿದ್ದೀರಾ. Amen. You have to live long. ಇನ್ನು ನೀವು ತುಂಬಾ ವರ್ಷಗಳು You ಬದುಕಬೇಕಿದೆ. need to live boldly. ಇನ್ನು ಧೈರ್ಯವಾಗಿ ನೀವು ಬದುಕಬೇಕು. So, ಅದಕ್ಕೆ Amen. I bless you and send you. ನಿಮ್ಮನ್ನು ನಾನು ಆಶೀರ್ವದಿಸಿ Because ಕಳಿಸ್ತೇನೆ. I have nothing to give. ಯಾಕಂದ್ರೆ ನಿಮ್ಗೆ ನಾ ಕೊಡೋದಕ್ಕೆ ನನ್ನ ಬಳಿ ಏನೂ ಇಲ್ಲ. I have nothing to give. ನನ್ನ ಬಳಿ ಏನೂ ಇಲ್ಲ ಕೊಡೋದಕ್ಕೆ. I neither have a property. ನನಗೆ ಆಸ್ತಿ ಇಲ್ಲ. I neither have sons. ಅಥವಾ ನನಗೆ ಮಕ್ಕಳಿಲ್ಲ. Amen. I have nothing. ನನ್ನ ಬಳಿ ಏನೂ ಇಲ್ಲ. I'm going to return back to my country. ನಾ ಹಿಂತಿರುಗಿ ನನ್ನ ದೇಶಕ್ಕೆ ಹೋಗ್ತೇನೆ. I will see how I can survive there. ನಾನು ಹೇಗೋ ಬದುಕೊಳ್ತೇನೆ. Amen. Hallelujah. Hallelujah. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, Amen, Ruth and Orpah, they loved Naomi so much. ರೂತ್ ಮತ್ತು ಓರ್ಪಾಳನು ಅವಳು ನಹೋಮಿಯನ್ನು ತುಂಬಾ ಹೆಚ್ಚಾಗಿ ಪ್ರೀತಿ I ಮಾಡ್ತಿದ್ರು. tell you, ನಿಮಗೆ ನಾ they ಹೇಳ್ತೇನೆ, weren't, Amen, able to leave her all alone. ಆ ಒಂದು ತಾಯಿ ಆ ಒಂದು ಅತ್ತೆಯನ್ನು ಅವರು ಒಬ್ಬಂಟಿಯಾಗಿ ಬಿಟ್ಟು ಹೋಗುವುದಕ್ಕೆ ಅವರಿಗೆ ಮನಸ್ಸೇ ಇರಲಿಲ್ಲ. I tell you, listen to me. ಚೆನ್ನಾಗಿ ಗಮನಿಸಿ, Ruth or Orpah, they both were not, Amen, born to Naomi. ರೂತು ಮತ್ತು ಓರ್ಪಾಳನು ಅವರು ನಹೋಮಿಗೆ ಹುಟ್ಟಿರುವಂತ ಮಕ್ಕಳಲ್ಲ. They were not born to Naomi. ಅವರು ನಹೋಮಿಗೆ ಹುಟ್ಟಿರುವಂತ ಮಕ್ಕಳಲ್ಲ. But ಆದರೆ Naomi's life impacted them so much. ನಹೋಮಿಯ ಜೀವನ ಅವರ ಮೇಲೆ ಎಷ್ಟು ಒಂದು ಪ್ರಭಾವ ಬೀರಿತು ಅಂದ್ರೆ, Amen, I tell you, ನಿಮಗೆ ನಾ ಹೇಳ್ತೇನೆ, they were ready to sacrifice their future. They were ready to leave anything but not Naomi. ಅವರು ತಮ್ಮ ಭವಿಷ್ಯವನ್ನೇ ಅವರು ತ್ಯಾಗ ಮಾಡಕ್ಕೆ ಸಿದ್ಧರಾಗಿದ್ರು, ಎಲ್ಲವನ್ನು ತ್ಯಾಗ ಮಾಡಕ್ಕೆ ಸಿದ್ಧರಾಗಿದ್ರು, ಆದ್ರೆ ನಹೋಮಿಯನ್ನು ಮಾತ್ರ ಬಿಡಕ್ಕೆ ಸಿದ್ಧರಾಗಿರಲಿಲ್ಲ. Hallelujah. Hallelujah. To all the mothers here in Rhema prophetic ಪ್ರೇಮ ministry, ಪ್ರವಾದನೆ ಸೇವೆಯಲ್ಲಿರುವಂತಹ ಎಲ್ಲಾ ತಾಯಿಯರಿಗೆ I want to tell you, ನಿಮಗೆ ನಾ ಹೇಳ್ತೇನೆ, don't put a boundary saying, oh, he is my son, he is my daughter. ಹಾಗೆ ಒಂದು ಬೌಂಡ್ರಿಯನ್ನು ಹಾಕೋಬಿಡಬೇಡಿ, ಇವ್ರು ನನ್ನ ಮಗ, ಇವಳು ನನ್ನ ಮಗಳು ಅಂತ. Of course, amen, you may have, amen, sons and daughter biologically. ಹೌದು, ನಿಮ್ಮ ಮೂಲಕ ಹುಟ್ಟಿರುವಂತ ನಿಮ್ಮ ಮಕ್ಕಳು ನಿಮಗಿರಬಹುದು. But ಆದರೆ as in Christ, ಕ್ರಿಸ್ತನಲ್ಲಿ you have to make a bigger boundary. ನಿಮ್ಮ ಒಂದು ಬೌಂಡ್ರಿಯನ್ನೇ ದೊಡ್ಡದು ಮಾಡ್ಕೊಳ್ಬೇಕು. You have spiritual children here. ನಿಮಗೆ ಆತ್ಮಿಕ ಮಕ್ಕಳು How ಇಲ್ಲಿದ್ದಾರೆ. many of you say amen? ಎಷ್ಟು ಜನ ಆಮೆನ್ ಅಂತೀರಾ? You have hundreds of spiritual children in the church. ನಿಮಗೆ ನೂರಾರು ಮಕ್ಕಳು ಸಭೆಯಲ್ಲಿದ್ದಾರೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? You need to show them the love. ನೀವೇ ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. Amen. I tell you something. ನಿಮಗೆ ನಾ ಹೇಳ್ತೇನಲ್ಲ, Amen. Church may look beautiful. Church may look, amen, very calm and very peaceful place. ಸಭೆಯು ಸುಂದರವಾಗಿ ತುಂಬಾ ತಾಳ್ಮೆಯು ನಿಶಬ್ದವಾಗಿ ನಿಮಗೆ ಕಾಣಿಸಬಹುದು. But amen, church is the most, amen, sensitive place. ಆದ್ರೆ ಸಭೆಯೇ ತುಂಬಾ ಸೂಕ್ಷ್ಮವಾದ ಸ್ಥಳ. This is the place where all the broken hearted come. ಈ ಒಂದು ಸ್ಥಳಕ್ಕೆ ಎಲ್ಲಾ ಮುರಿಯಲ್ಪಟ್ಟ ಜನರು ಬರುವಂತ This ಸ್ಥಳ. is the place all the sick come. ವ್ಯಾಧಿಯಸ್ಥರು ಬರುವಂತ ಸ್ಥಳವೇ ಇದು. Do you know why they come here? ನಿಮಗೆ ಗೊತ್ತಾ ಯಾಕೆ ಅವರು ಇಲ್ಲಿ They want to ಬರ್ತಾರೆ? experience the love of Jesus. ಅವರಿಗೆ ಯೇಸು ಸ್ವಾಮಿಯ ಪ್ರೀತಿ ಅನುಭವ ಆಗಬೇಕು They ಅಂತ. want to experience the touch of Jesus. ಯೇಸು ಸ್ವಾಮಿಯು ಮುಟ್ಟುವಂತದ ಅವರಿಗೆ ಅನುಭವ ಆಗಬೇಕು ಅಂತ ಇಲ್ಲಿ ಬರ್ತಾರೆ. Amen. Hallelujah. 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 Amen. Everyone comes with an expectation that, amen, I will never return back again with the same problem if I go to a church. ಪ್ರತಿಯೊಬ್ಬರು ಏನೋ ಒಂದು ಅನ್ವಿಸಿಕೆಯಿಂದನೇ ಬರ್ತಾರೆ. ಅವ್ರು ಹೇಗೆ ಬರ್ತಾರೆ ಅಂದ್ರೆ, ಸಭೆಗೆ ಒಂದು ಸಾರಿ ಹೋದ್ರೆ ನಾ ಹಿಂತಿರುಗಿ ನನ್ನ ಕಣ್ಣೀರಿಂದ ನಾ ಬರುವುದಿಲ್ಲ How ಅಂತ. many of you believe that? ಎಷ್ಟು ಜನ ಇದನ್ನು How ನಂಬುತ್ತೀರಾ? many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? Amen. I tell you before God, ನಿಮಗೆ ನಾ ದೇವರ ಮುಂದೆ ನಿಂತು ಹೇಳ್ತೇನಲ್ಲ, you are promoted today. ಇವತ್ತು ನಿಮಗೆ ನೀವು ಪ್ರಮೋಷನ್ ಆಗಿದೆ. Amen. Hallelujah. Hallelujah. Amen. You are promoted today. ಇವತ್ತು ನಿಮಗೆ ಪ್ರಮೋಷನ್ You ಆಗಿದೆ. are not only a mother to your kids. ನಿನ್ನ ಮಕ್ಕಳಿಗೆ ಮಾತ್ರ ನೀ ತಾಯಿಯಲ್ಲ, You are the mother to the whole of the church. ಪೂರ್ತಿ ಸಭೆಗೆ ನೀನೇ ತಾಯಿ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. If they couldn't see Jesus here, ಇಲ್ಲಿ ಅವರು ಯೇಸುವನ್ನು ನೋಡಕ್ಕಾಗ್ಲಿಲ್ಲ ಅಂದ್ರೆ, amen, where will they go and see? ಅವರು ಬೇರೆ ಎಲ್ಲಿ ಹೋಗಿ ನೋಡಲು ಸಾಧ್ಯ? Amen. I tell you, ನಿಮಗೆ ನಾ how can ಹೇಳ್ತೇನೆ, they see Jesus here inside the church? ಸಭೆಯಲ್ಲಿ ಯೇಸುವನ್ನು ಹೇಗೆ ನೋಡೋದು? Through you people. ನಿನ್ನ ಮೂಲಕನೇ, Through you people. ನಿಮ್ಮ ಮೂಲಕನೇ. I tell you, the Lord said in Isaiah, ದೇವರು ಹೇಳುತ್ತಾರೆ, even if a mother forsakes you, I will not forsake you. ಒಂದು ತಾಯಿ ನಿನ್ನನ್ನು ತೊರೆದ್ರೇನು ಕೂಡ ನಾನು ನಿನ್ನನ್ನು ಎಂದು ತೊರೆಯುವುದಿಲ್ಲ. Amen. சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Amen. Jesus speaks about a
pure love. That is the mother's love. ಯೇಸು ಸ್ವಾಮಿ ಒಂದು ಶುದ್ಧವಾದ ಪ್ರೀತಿಯ ಕುರಿತು ಮಾತಾಡ್ತಾರೆ. ಆ ಪ್ರೀತಿಯ ತಾಯಿಯ ಪ್ರೀತಿ. Amen. Hallelujah. Hallelujah. He says, ಯೇಸು ಸ್ವಾಮಿ ಹೇಳ್ತಾರೆ, even if mother forsakes you, ಒಂದು ತಾಯಿ ನಿನ್ನನ್ನು ಮರೆತರೇನು ಕೂಡ, ತಾಯಿ ಮರಕವೇ ಮಾಟ, ತಾಯಿ ಎಂದೂ ಮರೆಯಲ್ಲ. but even if she forsakes you, ಆದ್ರೆ ತಾಯಿ ಮರೆತರೇನು ಕೂಡ, amen, I will never forget you. ನಾನು ನಿನ್ನನ್ನು ಎಂದು ಮರೆಯುವುದಿಲ್ಲ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Jesus love ಯೇಸು ಸ್ವಾಮಿಯ ಪ್ರೀತಿ is a very strong love, like a mother love. ಅದು ತುಂಬಾ ಬಲವಾದ ಪ್ರೀತಿ, ಒಂದು ತಾಯಿಯ ಪ್ರೀತಿಯ In John ರೀತಿಯಲ್ಲಿ. chapter 14, ಯೋವನ 14ನೇ ಅಧ್ಯಾಯ, Jesus said, ಯೇಸು ಸ್ವಾಮಿ I ಹೇಳ್ತಾರೆ, will not leave you orphans. ನಾನು ನಿಮ್ಮನ್ನು ಎಂದು ಅನಾಥರಾಗಿ I ಬಿಡಲ್ಲ. will send you another comforter. ನಿನಗೆ ಇನ್ನೊಂದು ನಿನ್ನನ್ನು ಸಂತೈಸುವವನನ್ನು ನಾನು ಕಳಿಸ್ತೇನೆ. ಎಲ್ಲರೂ சொல்லுங்க, send you another comforter. ಎಲ್ಲರೂ ಹೇಳಿ, ಸಂತೈಸುವವರನ್ನು ಕಳಿಸ್ತಾರೆ. Holy Spirit is a mommy. ಪವಿತ್ರಾತ್ಮನೇ ತಾಯಿ. Amen. He never leaves us orphan. ಆತನು ಎಂದು ನಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. Amen. How many of you say without the Holy Spirit we are all orphans? ಎಷ್ಟು ಜನ ಹೇಳ್ತೀರಾ ಪವಿತ್ರಾತ್ಮನು ಇಲ್ಲದೇನ ಅನಾಥನು? Amen. ಪೀಟರ್ಗೆ ಫ್ಯಾಮಿಲಿ ಇರಲಿಲ್ಲ, ಪೇತ್ರನಿಗೆ ಕುಟುಂಬ ಇರಲಿಲ್ಲ, ಜಾನ್ಗೆ ಫ್ಯಾಮಿಲಿ ಇರಲಿಲ್ಲ, ಯೋಹಾನನಿಗೆ ಕುಟುಂಬ ಇರಲಿಲ್ಲ. Everyone had someone. ಪ್ರತಿಯೊಬ್ಬರಿಗೆ ಯಾರಾದ್ರೂ ಒಬ್ಬರು ಇದ್ರು But ನೋಡ್ಕೊಳ್ಳೋಕೆ. the Bible says, ಆದ್ರೆ ಸತ್ಯವೇದ Jesus ಹೇಳುತ್ತೆ, said, I will not leave you orphan. ಯೇಸು ಸ್ವಾಮಿ ನಾನು ನಿನ್ನನ್ನು ಅನಾಥನಾಗಿ ಬಿಡಲ್ಲ ಅಂತ அப்படி ಹೇಳಿದ್ರು. என்ன ಅದರ ಅರ್ಥ ಏನು? ಯಾರು ಇರ್ಲಿ ಯಾರು ಇಲ್ದೆ ಹೋಗ್ಲಿ, ಹೋಲಿ ಸ್ಪಿರಿಟ್ ಇಲ್ಲ ಅಂದ್ರೆ ನಾವೆಲ್ಲ ಅನಾಥರ್ರಿ. ನಾವು ಯಾರು ಇರ್ಲಿ ಯಾರು ಇಲ್ಲದೆ ಹೋಗ್ಲಿ, ಪವಿತ್ರಾತ್ಮನು ಇಲ್ಲ ಅಂದ್ರೆ ನಾವೆಲ್ಲರೂ ಅನಾಥರೇ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? If you read Proverbs chapter 1 verse 8, ಜ್ಞಾನೋಕ್ತಿ 1ನೇ ಅಧ್ಯಾಯ 8ನೇ ವಾಕ್ಯ the ಓದಿದ್ರೆ Bible says, ಸತ್ಯವೇದ ಹೇಳುತ್ತೆ, amen, obey the teachings of your mother. ನಿನ್ನ ತಾಯಿ ಹೇಳುವುದನ್ನು ನೀನು ಹಾಗೆ ಮಾಡು. Amen. Hallelujah. Hallelujah. உன்னுடைய தாயுடைய வார்த்தைகளை தள்ளிடாதே. ನಿನ್ನ ತಾಯಿಯ ಮಾತುಗಳನ್ನು ನೀ ತಳ್ಳಬೇಡ. If you see Ezekiel chapter 19, ಎಸೆಕಿಯೇಲ್ ಪುಸ್ತಕ 19ನೇ ಅಧ್ಯಾಯ verse ನೋಡುವಾಗ 2 and 3, 2-3 ವಾಕ್ಯ, amen, amen, Bible speaks about who a mother is. ಅದರಲ್ಲಿ ತಾಯಿ ಅಂದ್ರೆ ಯಾರು ಅಂತ Can ಮಾತಾಡುತ್ತೆ. anyone read it for me? Ezekiel chapter 19 verse 2 and 3. ಎಸೆಕಿಯೇಲ್ ಪುಸ್ತಕ 19ನೇ ಅಧ್ಯಾಯ 2-3 ವಾಕ್ಯ. Amen. When I read it, amen, it was like fire. ಇದನ್ನು ನಾವು ಓದಿದಾಗ ಅದು ಹಾಗೆ ನನಗೆ ಬೆಂಕಿಯ ರೀತಿಯಲ್ಲಿತ್ತು. Hallelujah. Amen. What we say? ನಾವೇನ್ ಹೇಳ್ತೇವೆ? ತಾಯೇ, ನೀ ತಾಯೇ ಇಲ್ಲ, ನೀ பேய் மாதிரி பண்ற. ನೀನು ತಾಯಿ ಅಲ್ಲ, ನೀ ದೆವ್ವ ತರ ಆಡ್ತೀಯ. ತಿಟ್ಟದಲ್ಲ, ನಾಯಿ மாதிரி பண்ற. ಅಯ್ಯೋ, ನೀನು ಬೈಯದೆಲ್ಲ ನಾಯಿ ತರ ಬೈತೀಯ. ಇಲ್ಲ, your mommy is a lioness. ಇಲ್ಲ, ನಿನ್ನ ತಾಯಿ ಒಂದು ಹೆಣ್ಣು ಸಿಂಹ. சொல்லுங்க, ಎಲ್ಲರೂ ಹೇಳಿ, ನಮ್ಮ ಅಪ್ಪನೇ ಬೇಟೆನ್ರಿ. ನಮ್ಮ ಅಪ್ಪನೇ ಬೇಟೆ. Hallelujah. 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 எவ்வளவு பேருக்கு நான் சொல்றது ಎಷ್ಟು ಜನಕ್ಕೆ ನಾ ಹೇಳೋದು ಅರ್ಥ ಆಗ್ತಿದೆ? நம்ம பிரதர்ஸ்க்கு முகம் பார்க்க முடியல. Hallelujah. 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 எல்லாரும் சொல்லுங்க, ಎಲ್ಲರೂ ಹೇಳಿ, my mom is a lioness. ನನ್ನ ತಾಯಿ ಹೆಣ್ಣು ಸಿಂಹ. சொல்லுங்க, ಎಲ್ಲರೂ ಹೇಳಿ, amen, your mommy, my mommy is a lion. ನನ್ನ ತಾಯಿ ಒಂದು ಹೆಣ್ಣು ಸಿಂಹ. ಪ್ರಾಯದ ಸಿಂಹಗಳ ಮಧ್ಯದಲ್ಲಿ ಮಲಗಿರ್ತದೆ ಅಂದ್ರೆ ನೀವೆಲ್ಲ ಸಿಂಹದ ಮರಿಗಳು. ನೀವು ಪ್ರಾಯದ ಸಿಂಹಗಳ ಮಧ್ಯದಲ್ಲಿ ಮಲಗಿತು ಅಂದ್ರೆ ನೀವೆಲ್ಲರೂ ಸಿಂಹಗಳೇ. ಎவ்வளவு பேர் ಆಮೇನ್ சொல்றீங்க? ಎಷ್ಟು ಜನ ಆಮೇನ್ ಅಂತೀರಾ? ಮರಿಗಳನ್ನ ಸಾಕಿದೆ ಆ ಒಂದು ಹೆಣ್ಣು ಸಿಂಹರಿ. ಆ ಒಂದು ಮಕ್ಕಳನ್ನು ಸಾಕಿದೆ ಆ ಹೆಣ್ಣು ಸಿಂಹ. ಎಷ್ಟನೇ பேர் ಆಮೇನ್ சொல்றீங்க? ಎಷ್ಟು ಜನ ಆಮೇನ್ ಅಂತೀರಾ? இன்னைக்கு போய் போடுங்க ஸ்டேட்டஸ், my mommy is a lioness. ಇವತ್ತು ಹೋಗಿ ಎಲ್ಲ ಒಂದು ಸ್ಟೇಟಸ್ ಹಾಕಿ, ನನ್ನ ತಾಯಿ ಹೆಣ್ಣು ಸಿಂಹ. ಆಮೇನ್. ಅಪ್ಪ ಪತಿ ಒಣ್ಣೆ ಎಲ್ದಾದೀங்க, ಬಟ್ ಮಮ್ಮಿ ಮಾತ್ರ ಹೇಳ್ದಂಗೆ. ತಂದೆಯ ಕುರಿತು ಏನು ಬರಿಬೇಡಿ, ಆದ್ರೆ ತಾಯಿ ಕುರಿತು ಮಾತ್ರ ಬರೀರಿ. Because ಯಾಕಂದ್ರೆ he has raised lions, lion cubs. ಆತನು ಆ ತಾಯಿ ಸಿಂಹದ ಮಕ್ಕಳನ್ನು ಅವರು ಸಾಕಿದ್ದಾರೆ. ಎಷ್ಟನೇ பேர் ಆಮೇನ್ சொல்றீங்க? ಎಷ್ಟು ಜನ ಆಮೇನ್ ಅಂತೀರಾ? அந்த lioness ಆ ಒಂದು ಹೆಣ್ಣು ಸಿಂಹದ ಮರಿಗಳನ್ನ ಸಾಕಿ ಬೆಳೆಸಿದ್ದಾರೆ ಅಲ್ವಾ? ಅನೇಕ ಸಿಂಹಗಳನ್ನು ಬೆಳೆಸಿ ಸಾಕಿದ್ದಾರೆ. பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ಸಿಂಗ ಕುಟ್ಟಿಂಗ, ನಾವೆಲ್ಲ ಸಿಂಹದ ಮರಿಗಳು. ಅಮ್ಮದ ಲಯನಸ್ங்க, ನನ್ನ ತಾಯಿಯ ಹೆಣ್ಣು ಸಿಂಹ. ಹಲ್ಲೆಲೂಯಾ. ಎಂಗಳ ಪೂನೆಗಳ ಒಳಕಲ, ನಮ್ಮನ್ನು ಬೆಕ್ಕ ಹಾಗೆ ಅವರು ಸಾಕಿಲ್ಲ, ನಮ್ಮ ಇಲಿಗಳಾಗಿ ಬೆಳೆಸಲಿಲ್ಲ, ನಮ್ಮನ್ನು ಇಲಿಗಳ ರೀತಿಯಲ್ಲಿ ಸಾಕಿಲ್ಲ, ಹುಲಿಗಳಾಗಿ ಬೆಳೆಸೋರ, ನಮ್ಮನ್ನು ಹುಲಿಗಳ ರೀತಿಯಲ್ಲಿ ಬೆಳೆಸಿದ್ದಾರೆ. ನೋಡಿ ಸೇರಿದ ಆಮೇನ್ சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೇನ್ ಅಂತೀರಾ? ಅದಕ್ಕೆ I want you people, ಇವತ್ತು ನೀವೆಲ್ಲರೂ ಕೂಡ, amen, every mummy, ಪ್ರತಿ ತಾಯಿ, amen, don't become Egyptian mummies. ಐಗುಪ್ತದ ತಾಯಿಗಳಾಗಿದ್ದು ಬಿಡಬೇಡಿ. ತಾಯಿಗಳಲ್ಲ, ಮಮ್ಮೀಸ್. Hallelujah. 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 Be a loving mother to everyone. ಪ್ರತಿಯೊಬ್ಬರಿಗೂ
ಪ್ರೀತಿ ತೋರಿಸುವಂತ ತಾಯಿಯಾಗಿರಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? உங்க அன்பு அது களங்கமில்லாத அன்பாய் சபைக்கு இருப்பதாக. ನಿಮ್ಮ ಪ್ರೀತಿ ಯಾವ ಕಳಂಕತನ ಇಲ್ಲದೆ ಇರುವಂತ ಪ್ರೀತಿಯಾಗಿ ಸಭೆಗೆ ಅದು ಇರಲಿ. ಯಥಾರ್ಥமான ಅನ್பாய் இருப்பதாக. ಧಾರಾಳವಾದ ಪ್ರೀತಿಯಾಗದು ಇರಲಿ. I was in my Bible training. ನನ್ನ ಬೈಬಲ್ ಟ್ರೈನಿಂಗ್ ಅಲ್ಲಿ ನಾ ಇದ್ದಾಗ I wasn't adjusted to that Tamil Nadu food. ಆ ಒಂದು ತಮಿಳುನಾಡಿನ ಊಟಕ್ಕೆ ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. I don't know what is ಪೊಂಗಲ್ ಅಂದ್ರೇನೆ ಗೊತ್ತಿರಲಿಲ್ಲ. ನನಗೆ ಪೊಂಗಲ್ ಅಂದ್ರೆ ಏನು ಗೊತ್ತಿರಲಿಲ್ಲ. ಅದು ಗಂಜಿ ಅಂತ ಬಾಯಲ್ಲಿ ಹಾಕೊಂಡ್ರೆ ಅಲ್ಲಿ ಆ ಒಂದು ಮೆಣಸು ಸಿಡಿತಾ ಇತ್ತು ನೋಡ್ರಿ, ಬಾಯ ಗಟ್ಟಿ. ಅದು ಗಂಜಿ ಅನ್ಕೊಂಡು ನಾ ಬಾಯಿಗೆ ಹಾಕೊಂಡ್ರೆ ಅಲ್ಲಲ್ಲಿ ನನಗೆ ಆ ಮೆಣಸು ಬಾಯಿಗೆ ಸಿಕ್ಕಾಕೊಳ್ತಿತ್ತು. Hallelujah. I was searching for a good food. ಒಂದು ಒಳ್ಳೆ ಊಟಕ್ಕಾಗಿ ನಾವು ಹುಡುಕ್ತಾ ಇದ್ದೆ. My room, we 6 of us stayed in one room. ನಾವು 6 ಜನ ಒಂದು ರೂಮ್ ಅಲ್ಲಿ ಇದ್ವಿ. And my friend's mother came. ನನ್ನ ಒಂದು ಸ್ನೇಹಿತನ ಒಂದು ತಾಯಿ ಬಂದಿದ್ರು. Just to see him. ಅವನ ನೋಡಕ್ಕೆ ಮಾತ್ರ ಬಂದಿದ್ರು. அவங்க வீட்ல செல்ல பிள்ளை, ஒரே பிள்ளை. ಅವರ ಮಗನಲ್ಲಿ ಮುತ್ತು ಒಬ್ಬನೇ ಮಗ ಆತ. our daddy and mom came to see him. ತಂದೆ ತಾಯಿ ಇಬ್ಬರು ನೋಡಕ್ ಬಂದಿದ್ರು. ಲಂಚ್ ಅವರಲ್ಲೇ ಪೇಸಿಟ್ ಪೋಯ್ಡು அவங்க ಅவ்வளவுதான். ಆ ಒಂದು ಊಟದ ಸಮಯದಲ್ಲಿ ಬಂದು ಅವರು ಸುಮ್ಮನೆ ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ಬಿಡ್ಬೇಕು. Hallelujah. Amen. Someone said your parents have come. ಯಾರೋ ಹೇಳಿದ್ರು ನಿನ್ನ ಎತ್ತವರು ಬಂದಿದ್ದಾರೆ. He went there. ಆತ ಅಲ್ಲಿ ಹೋದ. Amen. We all are carrying the ತಟ್ಟೆ and standing in the line. ನಾವೆಲ್ಲ ತಟ್ಟೆ ಹಿಡ್ಕೊಂಡು ಲೈನ್ ಅಲ್ಲಿ ನಿಂತಿದ್ವಿ. Amen. ಊಟ ಟೈಮ್. Again we know that ಮಧ್ಯಾಹ್ನ ಇವತ್ತು ಪೊಂಗಲ್. ನಮ್ಗೆ ಆಗ್ಲೇ ಗೊತ್ತಾಗಿತ್ತು ಮಧ್ಯಾಹ್ನ ಪೊಂಗಲ್. ಆದರೆ that friend came running. ಆ ಒಂದು ಸ್ನೇಹಿತ ಓಡಿ ಬಂದ. ಓಡಿ. ಆತ ಹೇಳ್ದ ಬನ್ನಿ. Amen. I ran. We all ran. ನಾವೆಲ್ಲರೂ ಓಡಿದ್ವಿ ಅಲ್ಲಿ ಏನು ಅಂತ. Amen. His mother, ಆತನ ತಾಯಿ, had not only brought food to him. ಆತನಿಗೆ ಮಾತ್ರ ಊಟ ತಂದಿರಲಿಲ್ಲ. For all of us who stayed in that room. ನಾವು ಯಾರೆಲ್ಲ ರೂಮ್ ಅಲ್ಲಿ ಇದ್ವು ಅವರು ಎಲ್ಲರಿಗೂ ತಂದಿದ್ರು. Hallelujah. She sat in the middle and our garden area. ಆ ಒಂದು ಗಾರ್ಡನ್ ಏರಿಯಾದಲ್ಲಿ ಮಧ್ಯ ಕೂತ್ಕೊಂಡ್ರು. We 6 of us are around her. ನಾವು ಸುತ್ತಲೂ ಹಾಗೆ ನಾವು ಕೂತಿದ್ವಿ. ಎಲ್ಲರಿಗೂ ಉಂಡೆ ಕಟ್ಟಿ ಕೊಡ್ತಾಂಗ. ಎಲ್ರಿಗೂ ಹಾಗೆ ಒಂದು ಉಂಡೆ ಕೊಡ್ತಾ ಇದ್ರು. ನಮಗೆ ಕಣ್ಣೆಲ್ಲ ತಣ್ಣಿ. ನಮ್ಗೆ ಹಾಗೆ ಕಣ್ಣಲ್ಲೆಲ್ಲ ಕಣ್ಣೀರು. சொல்றாங்க ஏப்பா அழுறீங்க, நல்லா இல்லையா, காரமா இருக்கா? ಅವ್ರು ಕೇಳ್ತಿದ್ದಾರೆ ಯಾಕಪ್ಪ ಅಳ್ತಾ ಇದ್ದೀರಿ, ತುಂಬಾ ಖಾರವಾಗಿ ಏನಾದ್ರೂ ಇದೆಯಾ, ಚೆನ್ನಾಗಿಲ್ವಾ? Amen. We said ಇಲ್ಲ ಆಂಟಿ, ಥ್ಯಾಂಕ್ ಯು ಆಂಟಿ. ನಾವು ಅವ್ರಿಗೆ ಹೇಳ್ತಿದ್ವಿ ಇಲ್ಲ ಆಂಟಿ ಥ್ಯಾಂಕ್ ಯು. We never expected this. ನಾವು ಇದನ್ನು ಎದುರು ನೋಡ್ಲೇ ಇಲ್ಲ. She said, ಆ ತಾಯಿ ಹೇಳಿದ್ರು இவ மட்டும் பிள்ளை இல்லப்பா, எங்களுக்கு நீங்க எல்லாரும் பிள்ளைங்க. ಇವನು ಮಾತ್ರ ನನಗೆ ಮಗ ಅಲ್ಲ, ನೀವೆಲ್ಲರೂ ಕೂಡ ನನ್ನ ಮಕ್ಕಳೇ. Hallelujah. I was the youngest in that. ಆದ್ರೆ ಆ ಗುಂಪಲ್ಲಿ ನಾನೇ ತುಂಬಾ ಚಿಕ್ಕವನು. Amen. She would feed me in ಇನ್ನೊರು ವಾಯಿ ಸಾಬಿಡು. ಅವ್ರು ನನಗೆ ತಿನ್ನಿಸ್ತಾ ಇದ್ರು, ತಗೋ ಇನ್ನೊಂದು ಬಾಯಿ, ಇನ್ನೊಂದು ತುತ್ತು. I thought, ನಾನು ಅನ್ಕೊಂಡೆ my mom and dad are so away in Raichur. ನನ್ನ ತಂದೆ ತಾಯಿ ರಾಯಚೂರು ದೂರದಲ್ಲಿ ಇರುವಾಗ God was so near to me. ದೇವರು ನನ್ನ ತುಂಬಾ ಹತ್ರದಲ್ಲಿದ್ದಾರೆ. ஒருத்தர் மூலமாய் அந்த அன்பை எனக்கு காட்டினார். ಒಬ್ಬರ ಮೂಲಕ ನನಗೆ ಆ ಪ್ರೀತಿಯನ್ನು ತೋರಿಸಿದ್ರು. I tell you, ನಿಮಗೆ ನಾ ಹೇಳ್ತೇನೆ, ஒருவேளை இங்க இருக்கிறவங்க, ಒಂದು ವೇಳೆ ಇಲ್ಲಿರುವವರು ಮದರ್ಸ್ ಡೇ வந்துச்சு, ಆனா ಮದರ್ ಇல்லாம நீங்க இருக்கலாம். ತಾಯಿಯ ದಿನ ಬಂದಿರಬಹುದು, ಆದ್ರೆ ನಿಮಗೆ ತಾಯಿ ಇಲ್ಲದೆ ನೀವಿರಬಹುದು. ಈಗ ಅಮ್ಮ ಉಯಿರೋಡು ಇல்லாமல் இருக்கலாம். ಇವತ್ತು ನಿಮ್ಮ ತಾಯಿ ಜೀವಂತವಾಗಿಲ್ಲದೆ ಇರಬಹುದು. ಕವಲೆಪಡಾದೀங்க. ಅರೆ ಚಿಂತೆ ಮಾಡಬೇಡಿ. உங்களை நேசிக்கிற ஒரு தேவன், ನಿನ್ನನ್ನು ಪ್ರೀತಿಸುವಂತ ನಿನ್ನ ದೇವರು உங்களுக்காக சபையில நிறைய அன்பு நிறைஞ்ச தாயார்களை வச்சிருக்கிறார். ನಿಮಗಾಗಿ ತುಂಬಾ ಪ್ರೀತಿ ತುಂಬಿರುವಂತ ತಾಯಿಗಳನ್ನು ದೇವರು ಸಭೆಯಲ್ಲಿಟ್ಟಿದ್ದಾರೆ. ಯಾವುದು ಭಾರ ಅನಿಸಿச்சுன்னு நினைச்சுக்கோங்க. ಯಾವತ್ತಾದ್ರೂ ತುಂಬಾ ಭಾರ ಅನಿಸ್ತಿತ್ತು ಅಂದ್ರೆ அந்த தாயார்கள் கிட்ட வந்து கொஞ்ச நேரம் பேசுங்க. ಆ ತಾಯಿಯಂದಿರ ಬಳಿ, ಸಭೆಯಲ್ಲಿರುವಂತ ತಾಯಿಯಂದಿರ ಬಳಿ ಬಂದು ಪ್ರಾರ್ಥಿಸಿ, ನೀವು ಮಾತಾಡಿ ಸ್ವಲ್ಪ ಹೊತ್ತು. அவங்க கிட்ட உள்ளத்தை திறந்து ஏதாவது ஜெபிக்க சொல்லுங்க. ನಿಮ್ಮ ಹೃದಯವನ್ನು ತೆರೆದು ಅವರ ಬಳಿ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿ. சும்மா ತಲೆ ಮೇಲೆ ಕೈಯ ವಚ್ಚಿ ஒரு அல்லேலூயா ಸ್ತೋತ್ರ சொல்லுங்கன்னு கேட்டுக்கங்க. ಸುಮ್ಮನೆ ಅವರ ಕೈಯನ್ನು ನಿನ್ನ ತಲೆ ಮೇಲೆ ಇಟ್ಟು ಒಂದು ಅಲ್ಲೆಲೂಯಾ ಸ್ತೋತ್ರ ಹೇಳಿ ಅನ್ನಿ, ಅಷ್ಟು ಸಾಕು. ಆಶೀರ್ವಾದமாக இருக்கும். ಅದು ನಿಮಗೆ ಆಶೀರ್ವಾದವಾಗಿರುತ್ತೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Are you happy? ಸಂತೋಷವಾಗಿದ್ದೀರಾ? Amen. Are you happy? ಸಂತೋಷವಾಗಿದ್ದೀರಾ? Amen. I want to tell you one small story. ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸ್ತೇನೆ. And I will we will end this message. ಅದರ ನಂತರ ವಾಕ್ಯವನ್ನು ನಾವು ಮುಗಿಸೋಣ. Amen. One day, ಒಂದು ದಿನ, amen, one day, amen, one man got married. ಒಂದು ದಿನ ಒಂದು ವ್ಯಕ್ತಿಗೆ ಆತನಿಗೆ ಮದುವೆ ಆಯಿತು. Amen. And he had his parents with him. ಆತನ ಜೊತೆನೇ ತನ್ನ ತವರು ಕೂಡ ಇದ್ರು. Amen. கட்டிக்கிட்டு வந்தவளுக்கு, amen, அந்த பெற்றவங்க
கூட இருக்கிறது பிடிக்கல. ಆದ್ರೆ ಮದುವೆ ಆಗಿ ಬಂದಿದ್ಲಲ್ಲ ಅವಳಿಗೆ ಅವರ ಎತ್ತವರು ಆ ಗಂಡನ ಎತ್ತವರು ಜೊತೆ ಇರೋದು ಅವಳಿಗೆ ಇಷ್ಟ ಇರಲಿಲ್ಲ. Every time when he would go to the work, there will be some kind of abusing words, some kind of hurts always hurled on those parents. ಪ್ರತಿ ಸಾರಿನೂ ಗಂಡನು ಕೆಲಸಕ್ಕೆ ಹೋದಾಗ ಅವರ ಎತ್ತವರ ಬಳಿ ಬಂದು ಅವಳು ತುಂಬಾ ಕೀಳಾಗಿ ಮಾತಾಡು, ಬೆರಿ ಜಗಳ, ಇದೇ ಕಾರ್ಯಗಳು ನಡೀತಾ ಇತ್ತು. Hallelujah. One day when husband came, ಒಂದು ದಿನ ಗಂಡ ಬಂದಾಗ the wife started to make a very big nuisance. ಹೆಂಡತಿಯಲ್ಲಿ ತುಂಬಾ ದೊಡ್ಡ ಜಗಳ ಮಾಡ್ತಾ ಇದ್ದಾಳೆ. She said, ಅವಳು ಹೇಳ್ತಾಳೆ, ஒண்ணு உங்க பெத்தவங்க வீட்ல இருக்கணும் இல்ல நான் வீட்ல இருக்கணும். ಒಂದು ನಿನ್ನ ಎತ್ತವರು ಮನೆಯಲ್ಲಿ ಇರಬೇಕು ಅಥವಾ ನಾನು ಇರಬೇಕು. Amen. ನೀ ரெண்டுல முடிவு பண்ணு. ಎರಡರಲ್ಲಿ ಒಂದು ತೀರ್ಮಾನ ಮಾಡು. I will take the children and I will go away. ಮಕ್ಕಳನ್ನು ಕರ್ಕೊಂಡು ನನ್ನ ಎತ್ತವರ ಬಳಿ ನಾನು ಹೋಗ್ಬಿಡ್ತೇನೆ. He don't know what to do. ಆತನಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. He sit and thought about that. ಆತ ಕೂತು ಇದರ ಕುರಿತು ಯೋಚನೆ ಮಾಡ್ತಾನೆ. He came to his parents and said, ಆತ ತನ್ನ ಎತ್ತವರ ಬಳಿ ಬಂದು ಹೇಳ್ತಾನೆ, நான் வேலைக்கு போயிட்டா உங்களுக்கு ரொம்ப போர் அடிக்குதுல்ல? ಅಮ್ಮ, ನಾ ಕೆಲಸಕ್ಕೆ ಹೋಗ್ಬಿಟ್ರೆ ನಿಮಗೆ ತುಂಬಾ ಬೋರ್ ಹೊಡಿಯತ್ತಲ್ಲ. Amen. நீங்க ஒரு வேலை பண்ணா எப்படி இருக்கும்? ಒಂದು ಕೆಲಸ ಮಾಡಿದ್ರೆ ಹೇಗಿರುತ್ತೆ? கொஞ்ச தூரத்துல தான் ஒரு முதியோர் இல்லம் இருக்குல்ல. ಇಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮೃದಾಶ್ರಮ ಇದೆ. அங்க போய் நீ சேர்ந்துட்டீங்கன்னா ಅಲ್ಲಿ ಹೋಗಿ ನೀವು ಸೇರ್ಬಿಟ್ರೆ உங்களுக்கு நிறைய ಫ್ರೆಂಡ್ಸ್ கிடைப்பாங்கல்ல. ಅಲ್ಲಿ ತುಂಬಾ ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ. நிறைய பேர் சிரிப்பாங்கல்ல உங்களோட. ಅನೇಕ ಜನರು ನಿಮ್ಮ ಜೊತೆ ಸೇರಿ ನಗಾಡ್ತಾರೆ. ಟೈಮ್ ಇವ ಸರಿಯಾ ಸಾಪಾಡು ಕೊಡಕ ಮಾಟ ಇಲ್ಲ. ಇವಳು ಸರಿಗೆ ಟೈಮ್ಗೆ ಊಟ ಕೊಡಲ್ಲ. ಹಂಗ ಕರೆಕ್ಟ್ ಟೈಮ್ ಸಾಪಾಡು ಬರೋದಿಲ್ಲ. ಅಲ್ಲಿ ಟೈಮ್ಗೆ ಅವರು ಊಟ ಹಾಕ್ತಾರೆ. Amen. He told that. ಆತ ತನ್ನ ಎತ್ತವರಿಗೆ ಹೇಳ್ತಾನೆ. And he went. ಹಾಗೆ ಹೇಳಿ ಆತ ಹೋದ. Amen. இவங்க ரெண்டு பேருக்கு தெரிஞ்சு போச்சு. ಇವರಿಬ್ಬರಿಗೂ ಗೊತ್ತಾಯ್ತು, இந்த வீட்ல நாங்க இருக்கிறது என் பிள்ளைக்கு பிடிக்கல. ಈ ಮನೆಯಲ್ಲಿ ನಾವು ಇರುವಂತದ್ದು ನನ್ನ ಮಗನಿಗೂ ಕೂಡ ಇಷ್ಟ ಆಗ್ತಿಲ್ಲ. Next they told to his son. ನೆಕ್ಸ್ಟ್ ಅವರ ಮಗನಿಗೆ ಅವ್ರು ಹೇಳ್ತಾರೆ, ಅಮ್ಮಪ್ಪ ಹಂಗ ನಲ್ಲ ಇರ್ಕೋ ಇಲ್ಲ. ಹೌದಪ್ಪ, ಅಲ್ಲಿ ಚೆನ್ನಾಗಿರುತ್ತೆ, ಹಂಗೆ போய்டுறோம்ப்ப, ನಾವು ಅಲ್ಲೇ ಹೋಗ್ಬಿಡ್ತೇವೆ. Hallelujah. Hallelujah. Amen. When he told to his wife, ತನ್ನ ಹೆಂಡತಿಗೆ ಆತ ಹೇಳ್ತಾನೆ, she was very happy. ಅವಳಿಗೆ ತುಂಬಾ ಖುಷಿ. She gave the tea, coffee that day to their parents. ಆ ಒಂದು ಗಂಡನ ಎತ್ತವರಿಗೆ ಅವಳು ಅವತ್ತು ಟೀ ಕಾಫಿ ಎಲ್ಲ ಕೊಡ್ತಿದ್ದಾಳೆ. She is very happy. ಅವಳಿಗೆ ಅಷ್ಟು ಖುಷಿ, because they are leaving the house. ಯಾಕಂದ್ರೆ ಅವರು ಮನೆ ಬಿಟ್ಟು ಹೋಗ್ತಾರೆ ಅಂತ. Amen. She packed everything that belongs to them. ಅವರಿಗೆ ಸೇರಿದ ಎಲ್ಲವನ್ನ ಅವಳು ಪ್ಯಾಕ್ ಮಾಡ್ತಾಳೆ. ಏನಮ್ಮ ಉಡಾದ ಎಲ್ಲಾತಿಯು ಪ್ಯಾಕ್ ಮಾಡಿ, ಏನು ಬಿಡ್ಲಿಲ್ಲ, ಎಲ್ಲಾ ಪ್ಯಾಕ್ ಮಾಡಿ. she kept it in the car. ಅವಳೇ ಎತ್ಕೊಂಡು ಹೋಗಿ ಕಾರಲ್ಲಿ ಇಡ್ತಾಳೆ. And இப்போ அவங்க வீட விட்டு போயிட்டாங்க. ಈಗ ಅವರು ಮನೆ ಬಿಟ್ಟು ಹೋದ್ರು. He went to that old age home. ಆತ ಆ ಮೃತಾಶ್ರಮಕ್ಕೆ ಹೋದ. And he registered their names there. ಅಲ್ಲಿ ಅವರ ಹೆಸರುಗಳೆಲ್ಲ ರಿಜಿಸ್ಟರ್ ಮಾಡ್ದ. Every month ಎவ்வளவு ಪೇ பண்ணனும் எல்லாமே ಕೇಳಿಕಿಟ. ಪ್ರತಿ ತಿಂಗಳು ಕೂಡ ನಾನು ಎಷ್ಟು ಕಟ್ಟಬೇಕು ಎಲ್ಲವನ್ನೂ ಕೇಳಿಕೊಂಡ. And he said, ಆತ ಅಲ್ಲಿ ಹೇಳ್ತಾನೆ, ಅಪ್ಪ ನೀನು ಹಿಂಗೆ ಇರುಂಗ, ತಂದೆ ತಾಯಿ ನೀವಿಬ್ರು ಇಲ್ಲೇ ಇರಿ, I will get the luggages and come. ನಾ ಹೋಗಿ ಲಗೇಜ್ ಗಳನ್ನ ತರ್ತೇನೆ. Amen. While he was going to bring that luggage, ಆತ ಹೋಗಿ ಕಾರಿಂದ ಲಗೇಜ್ ತರುವಾಗ his wife calls him. ತನ್ನ ಹೆಂಡತಿ ಫೋನ್ ಮಾಡ್ತಾಳೆ. ಅವಳು ಹೇಳ್ತಾಳೆ, Amen. சேர்த்துட்டியா அவங்கள? ಸೇರಿಸ್ಬಿಟ್ರ? சொல்லுஞ்சாங்களா அவங்க? ಅಪ್ಪ ಹೋದ್ರ ಅವರು? Amen. திரும்பி ஏதாவது பண்டிகை, ஏதோ ஒரு Amen கிறிஸ்மஸ் அது இதுன்னு யாரோ வீட்டை தேடி வரக்கூடாது. அவங்க ತಿರ್ಗಾ ಹಬ್ಬ ಕ್ರಿಸ್ಮಸ್ ಹೀಗೆ ಎಲ್ಲ ಹೇಳ್ಕೊಂಡು ಯಾರು ಮನೆ ಹುಡುಕಿ ಬಂದ್ಬಿಡಬಾರ್ದು. யாரும் தேடி வரக்கூடாது. ಯಾರು ಮನೆ ಹುಡುಕಿ ಬರಬಾರ್ದು. அவங்களுக்கு சொல்லிடுங்க, எங்கேயும் விடாதீங்க அவங்கள. ಅಲ್ಲಿ ನೋಡ್ಕೊಳ್ತಾರಲ್ಲ ಆಶ್ರಮದಲ್ಲಿ ಅವ್ರಿಗೂ ಹೇಳ್ಬಿಡ್ಬಿಡಿ, ಇವ್ರನ್ನ ಹೊರಗಡೆನೆ ಬಿಡಬಾರ್ದು ಅಂತ. ಈ ವ್ಯಕ್ತಿ ಹೇಳ್ದ, ನಾನು ಅದೆಲ್ಲ ಪಾತುக்கிறேன், ನೀ ಕವಲೆಪಡಾದೆ, ನಾ ಇದೆಲ್ಲ ನೋಡ್ಕೊಳ್ತೇನೆ, ನೀ ಚಿಂತೆ ಮಾಡಬೇಡ, ಟೆನ್ಷನ್ ಆಗದೆ, ನೀ ಟೆನ್ಷನ್ ಆಗಬೇಡ. he carried all the luggage and he was going inside. ಎಲ್ಲ ಲಗೇಜ್ ನ ಎತ್ಕೊಂಡು ಒಳಗೆ ಹೋಗ್ತಾ ಇದ್ರು. Amen. அந்த ஒரு அந்த ஓல்ட் ஏஜ் ஹோம் உடைய பாஸ்டர், அந்த ஒரு முதியோர் இல்லத்துல Amen யார் நடத்துறாங்களோ ಆ ಮೃತಾಶ್ರಮವನ್ನು ನಡೆಸ್ತಿರುವಂತ ಆ ಸಭಾಪಾಲಕರು, Amen, he was speaking to this man's dad. ಈ ಒಂದು ವ್ಯಕ್ತಿ ಇಲ್ಲಿ ಸೇರಿಸಿದ್ರಲ್ಲ, ಆ ವ್ಯಕ್ತಿಯ ಎತ್ತವರ ಬಳಿ ಮಾತಾಡ್ತಿದ್ದಾರೆ. They were laughing at Amen and they were sharing something. ಅವರೆಲ್ಲ ಜೋರಾಗಿ ನಗಾಡ್ತಾ ಏನೋ ಹಂಚ್ಕೊಳ್ತಾ ಇದ್ದಾರೆ. This man was shocked. ಈ ವ್ಯಕ್ತಿಗೆ ಆಶ್ಚರ್ಯ, இன்னைக்கு தானே கூட்டி வந்தே இவங்களே, ಇವತ್ತೇ ನಾ ಕರ್ಕೊ ಬಂದೆ. Amen. இவங்களுக்கு எப்படி தெரியும்? ಇವ್ರಿಗೆ ಹೇಗೆ ಗೊತ್ತಾಯ್ತು? But some few days ago, ಕೆಲವು ದಿನಗಳ ಹಿಂದೆ this man Amen came alone and inquired about Amen admitting their parents there to that same ಈ ವ್ಯಕ್ತಿ ಒಬ್ಬಂಟಿಯಾಗಿ ಬಂದು ತನ್ನ ಎತ್ತವರನ್ನು ಇಲ್ಲಿ ಸೇರಿಸಬೇಕು, ಹೇಗೆ ಎಲ್ಲ ಕಾರ್ಯ ಅಂತ ವಿಚಾರಿಸಿ ಹೋದ. Amen. Hallelujah. Hallelujah. He came to that pastor and said, ತಿರ್ಗಾ ಆ ಪಾಸ್ಟರ್ ಬಳಿ ಬಂದು ಈ ವ್ಯಕ್ತಿ ಹೇಳ್ತಾನೆ, ಪಾಸ್ಟರ್ ಇವಂಗ உங்களுக்கு ಮೊದಲೇ தெரியுமா? ಪಾಸ್ಟರ್ ಇವರು ಇಬ್ರು ನಿಮಗೆ ಗೊತ್ತಾ? Amen. ಇವ್ಳು ಖುಷಿಯಾಗಿ பேசுறீங்க, ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಲ್ಲ, ಇವ್ರು ನಿಮಗೆ ಗೊತ್ತಾ? Do you know what that pastor said? ಆ ಪಾಸ್ಟರ್ ಏನ್ ಹೇಳಿದ್ರು ಗೊತ್ತಾ? ಅಯ್ಯೋ எனக்கு ಇವಂಗ ಪಳಿಯ ಸ್ನೇಹಿತರುಗಳು, ಇವರು ನನ್ನ ಹಳೆಯ ಸ್ನೇಹಿತರು. Amen. Hallelujah. Hallelujah. ಪಳಿಯ ಸ್ನೇಹಿತರಲ್ಲ, ಹಳೆಯ ಸ್ನೇಹಿತರ. Pastor said,
said, ಆ ಸಭಾಪಾಲಕರು ಹೇಳ್ತಾರೆ, I know them from 30 years. ಇವರು ನನಗೆ 30 ವರ್ಷಗಳಿಂದ ಗೊತ್ತು. Hallelujah. Hallelujah. How do you know them? ಹೇಗೆ ಗೊತ್ತು? Amen. He said, ಆ ಪಾಸ್ಟರ್ ಹೇಳ್ತಾರೆ, இதே அனாதை இல்லத்துக்கு உங்க அப்பா அம்மா வந்து ಇದೇ ಅನಾಥಾಶ್ರಮಕ್ಕೆ ಈ ತಂದೆ ತಾಯಿ ಇಬ್ಬರು ಬಂದು இருக்கிற பிள்ளைகள் யாரோ அனாதைகளா இருக்க கூடாதுன்றதுக்காக ಇಲ್ಲಿರುವಂತ ಮಕ್ಕಳು ಯಾರು ಅನಾಥರಾಗಿರಬಾರ್ದು ಅಂತ ஒரு குழந்தைய அவங்க தன்னுடைய பிள்ளையாய் தூக்கிட்டு போய் வளர்த்தாங்க. ಒಂದು ಮಗುವನ್ನು ತನ್ನ ಮಕ್ಕಳಾಗಿ ತನ್ನ ಮಗುವಾಗಿ ಅವ್ರು ಎತ್ಕೊಂಡು ಹೋಗಿ ಸಾಕಿದ್ರು. அது ಬೇರೆ ಯಾರು ಇಲ್ಲ, ನೀதான். ಅದು ಬೇರೆ ಯಾರು ಅಲ್ಲ, ಅದು ನೀನೇ. Hallelujah. Hallelujah. நீங்க அனாதையா இருக்க கூடாது, ನೀವು ಅನಾಥನಾಗಿರಬಾರ್ದು, அம்மா இல்லாம இருக்க கூடாது, ನಿನಗೆ ತಂದೆ ತಾಯಿ ಇಲ್ಲದೆ ನೀ ಇರಬಾರ್ದು ಅಂತ தூக்கிட்டு போய் ஆமென் என் பிள்ளைன்னு இதுவரைக்கும் கூட நீ யாரோ ஒருத்தருடைய அனாதை பிள்ளைன்னு சொல்லாம இவங்க உன்னை அன்பாய் நேசிச்சு வளர்த்தாங்க. ನಿನಗೆ ಇವತ್ತಿನ ತನಕ ನೀನು ಯಾರೋ ಮಗ ಅಂತ ನೀ ಅನಾಥನೋ ಅಂತ ಹೇಳದೆ ತನ್ನ ಮಕ್ಕಳಾಗಿ ನಿನ್ನನ್ನು ಪ್ರೀತಿ ಮಾಡಿದ್ರು. இன்னைக்கு ಇವತ್ತು நீ கூட்டிட்டு வந்து அவங்களே இங்க வந்து விட்டுட்டே இல்ல, ನೀ ಕರ್ಕೊ ಬಂದು ಅವ್ರನ್ನೇ ಇಲ್ಲಿ ಬಿಡ್ತಿದೀಯಾ. ஆமென். நீ போடா, ನೀ ಹೋಗೋ, ஆமென், நான் இவங்களை பாத்துக்கிறேன், ಇವ್ರನ್ನ ನಾನೇ ನೋಡ್ಕೊಳ್ತೇನೆ. இவங்கள மாதிரி ஆமென் பெத்தவங்க கிடைச்சிருக்கிறது உனக்கு ಲೈಫ್ಲಿ ஒரு பெரிய ಆಶೀರ್ವಾದமா இருந்தது. ಇಂಥ ಒಂದು ಎತ್ತವರು ನಿನಗೆ ಸಿಕ್ಕಿದ್ದು ಜೀವನದಲ್ಲೇ ನಿನಗೆ ದೊಡ್ಡ ಆಶೀರ್ವಾದವಾಗಿತ್ತು. ಅನಾಥವಾಗಿರಬಾರ್ದಂತ, ನೀನು ಅನಾಥನಾಗಿರಬಾರ್ದಂತ, ಸಾಕದವ್ರನ್ನ ಇವತ್ತು ನೀ ಅನಾಥ ಮಾಡ್ಬಿಟ್ಟೆ, ನಿನ್ನನ್ನು ಸಾಕದವ್ರನ್ನೇ ಇವತ್ತು ನೀ ಅನಾಥ ಮಾಡಿದೀಯಾ. That man was broken. ಆ ವ್ಯಕ್ತಿ ಮುರಿಯಲ್ಪಟ್ಟ, ಆತ ಗೋಳಾಡ್ದ, He said, Daddy, sorry. ಆತ ಹೇಳ್ತಾನೆ ತನ್ನ ತಂದೆಗೆ ನನ್ನನ್ನು ಕ್ಷಮಿಸು. Mommy, sorry. ಆತ ತಾಯಿಗೆ ಹೇಳ್ತಾನೆ ನನ್ನನ್ನು But ಕ್ಷಮಿಸು. what using? ಅಂದ್ರೆ ಏನ್ರಿ ಉಪಯೋಗ? What using? ಏನು ಉಪಯೋಗ? பாருங்க, amen. ನಾನು ಕಾಲೆಲ್ಲ சொன்னேன், ನಾ ಬೆಳಗ್ಗೆ ಹೇಳ್ತಿದ್ದೆ, there is one auntie here in NR Mohalla. ಇಲ್ಲಿ ಎನ್ಆರ್ ಮೊಹಲ್ಲಾದಲ್ಲಿ ಒಂದು ಆಂಟಿ ಇದ್ದಾರೆ. அவங்க மகனும் அந்த ಆಂಟಿ ಅவ்வளೋ ನೆರಂಗಿ இருந்தாங்க. ಆ ಆಂಟಿನು ತನ್ನ ಮಗನು ಅಷ್ಟು ಒಂದು ಅವರು ಅಷ್ಟು could separate their amen relationship. ಅವರ ಸಂಬಂಧವನ್ನು ಯಾರು ಬೇರ್ಪಡಿಸಕ್ಕಾಗಲ್ಲ. Amen. He was like everything to his mother. ತನ್ನ ತಾಯಿಗೆ ತಾನೇ ಎಲ್ಲವಾಗಿದ್ದ. Amen. That auntie also for everything, amen, ಎಲ್ಲತ್ತಿಗೂ அவங்க ಮಗನುடைய பேர் தான். ಆ ತಾಯಿ ಕೂಡ ಎಲ್ಲಾ ಕಾರ್ಯದಲ್ಲೂ ತನ್ನ ಮಗನ ಹೆಸರೇ ಇಡ್ತಿದ್ರು. You know what happened? ಆದ್ರೆ ಏನಾಯ್ತು ಗೊತ್ತಾ? Amen. She was old. ಅವ್ರಿಗೆ ವಯಸ್ಸಾಗಿದೆ. She thought, ಅವ್ರು ಅನ್ಕೊಂಡ್ರು, amen, ಇದೆಲ್ಲ ಸೊತ್ತು ಎಲ್ಲமே ಎನ್ ಪಯನ್ಕ ತಾ, ಈ ಎಲ್ಲ ಆಸ್ತಿ ಎಲ್ಲವೂ ನನ್ನ ಮಗನಿಗೆ. But one night, ಆದ್ರೆ ಒಂದು ರಾತ್ರಿ, amen, they both spoke, ate well. ಅವ್ರಿಬ್ರು ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಊಟ ಮಾಡಿದ್ರು. Amen. Both of them went to sleep. ಇಬ್ರು ಹೋಗಿ ಮಲಗಿದ್ರು. Amen. Morning the sun, her son didn't rise up. ಬೆಳಗ್ಗೆ ತನ್ನ ಮಗನು ಎದ್ದೊಳ್ಳಿಲ್ಲ. ಮಗ ಸತ್ತು போயிட்டாங்க. ಆ ಮಗ ಸತ್ತೋಗಿದ್ದ. Hallelujah. Hallelujah. ಫೋನ್ பண்ணி ಅಳುறாங்க. ಫೋನ್ ಮಾಡಿ ಅಳ್ತಾರೆ, ಮಗ ಸತ್ತು போயிட்டான். ಮಗ ಸತ್ತೋದ. Amen. அந்த சாவுக்கு நானும் அக்கா போறோம். ಆ ಸಾವಿಗೆ ನಾನು ಅಕ್ಕ ಹೋಗಿದ್ವಿ. ಮಗನ ಪಕ್ಕದಲ್ಲಿ ಇருந்து ನಾವು ಮಗನ ತಲೆಯ ತೇಸಿ ತನ್ನ ಮಗನ ಹೆಣದ ಪಕ್ಕದಲ್ಲಿ ಇಟ್ಕೊಂಡು ತನ್ನ ಮಗನ ತಲೆಯನ್ನು ಉಜ್ತಿದ್ದಾರೆ. ಯಾರು எப்போ போறாங்கன்றது தெரியும், ಯಾರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. Hallelujah. Hallelujah. அம்மா என்ற ஒரு வார்த்தை இருக்குல்ல, ಅಮ್ಮ ಅನ್ನುವಂತ ಒಂದು ಪದ ಇದೆಯಲ್ಲ, அந்த வார்த்தைக்கு நிகரா ஒரு வார்த்தை கிட்ட ஏதாவது இருக்குன்னா ಅದು கடவுள் ಮಾತ್ರதான். ಆ ತಾಯಿಯ ಪದಕ್ಕೆ ಹತ್ರದಲ್ಲಿ ಇದೆ ಅಂದ್ರೆ ಒಂದೇ ಪದ, ಅದು ದೇವರು. இன்னைக்கு உங்களுக்கு நான் சொல்றேன், ಇವತ್ತು ನಿಮಗೆ ನಾನು ಹೇಳ್ತೇನೆ, Amen. இழந்த பிறகு அழாதீங்க, ಕಳ್ಕೊಂಡಿದ್ದ ನಂತರ ಅಳಬೇಡಿ. இருக்கும்போது அதனுடைய மதிப்பை தெரிஞ்சுக்கோங்க. ಇರುವಾಗಲೇ ಅದರ ಘನತೆಯನ್ನು ತಿಳ್ಕೊಳ್ಳಿ. எத்தனை பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? Hallelujah. 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 Amen. How many of you say, ಎಷ್ಟು ಜನ ಹೇಳ್ತೀರಾ, my mom is the best mom in the world? ಲೋಕದಲ್ಲಿಯೇ ನನ್ನ ತಾಯಿಯೇ ಶ್ರೇಷ್ಠವಾದ ತಾಯಿ. My mom is a lioness. ಹೇಳಿ, ನನ್ನ ತಾಯಿ ಹೆಣ್ಣು ಸಿಂಹ. ಹೇಳ್ರಿ, ನನ್ನ ತಾಯಿ ಹೆಣ್ಣು ಸಿಂಹ. ಹೇಳಿ, ನನ್ನ ತಾಯಿ ಹೆಣ್ಣು ಸಿಂಹ. ಆಕೆ ಈ ಒಂದು ಸಿಂಹದ ಮರಿಗಳನ್ನ ಬೆಳೆಸಿದ, ಆಕೆನೆ ಈ ಒಂದು ಸಿಂಹದ ಮರಿಗಳನ್ನು ಬೆಳೆಸಿದ್ದು. Hallelujah. 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 Hallelujah.